ಕೆಆರ್ಎಸ್ ಅಣೆಕಟ್ಟೆಯನ್ನ ಕಟ್ಟೋದರ ಸಂಪೂರ್ಣ ಜವಾಬ್ದಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ರಾರಂಭದಿಂದ ಮುಕ್ತಾಯದವರೆಗೆ ಅವರೇ ಇದ್ದಿದ್ದು. ಅವರದೇ ಬೊಕ್ಕಸದ ಹಣ, ಅವರ ತಾಯಿಯ ಹಣ, ಅವರ ಪತ್ನಿಯ ಮೈ ಮೇಲಿನ ಹಣ ಇದನ್ನ ವಿನಿಯೋಗ ಮಾಡಿ ಕೆಆರ್ಎಸ್ ಡ್ಯಾಮನ್ನು ಕಟ್ಟಿದ್ದಾರೆ. ಹೀಗಾಗಿ ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲುತ್ತೆ. ಆದರೆ ಈ ಹರಿಯುವ ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತೇಳಿ ಟಿಪ್ಪು ಸುಲ್ತಾನ್ 1791ರಲ್ಲಿ ಒಂದು ಯೋಜನೆ ತಯಾರು ಮಾಡಿದ್ದು ನಿಜ. ಅದಕ್ಕೋಸ್ಕರ ಒಂದಷ್ಟು ಹಣವನ್ನು ಒಂದು ಚೀಲದಲ್ಲಿ ಹಾಕಿ ಎತ್ತಿಟ್ಟಿದ್ದು ನಿಜ. ಅವರು ಒಂದು ಕನಸನ್ನು ಕಂಡಿದ್ರು ಕಟ್ಟಬೇಕು ಅಂತ. ಆದರೆ 3ನೇ ಮೈಸೂರು ಯುದ್ಧ ಪ್ರಾರಂಭ ಆಗಿ ಆ ಕನಸು ನನಸಾಗಲಿಲ್ಲ, ಅದಾಗೆ ನಿಂತೋಯ್ತು. ಆ ಡ್ಯಾಮ್ ಏನು ಕಟ್ಟಬೇಕು ಅಂತಿದ್ರು ಅದು ಈ KRS ಡ್ಯಾಮಿನ ಜಾಗ ಅಲ್ಲ, ಅದಕ್ಕಿಂತ ಹಿಂಭಾಗದಲ್ಲಿರುವಂಥ ಜಾಗ. ಯಾಕೆಂದ್ರೆ ಅದು ಪ್ರಾಜೆಕ್ಟ್ ಎ ಅಂತ ಹೇಳಿದ್ರೆ ಇದು ಪ್ರಾಜೆಕ್ಟ್ ಬಿ ಅಂತ ಹೇಳ್ಬೋದು. ಎಗೂ ಬಿಗೂ ಸಂಬಂಧ ಇಲ್ಲ. ಈ ಸಂಪೂರ್ಣ ಇವತ್ತಿನ KRS ಕೃಷ್ಣರಾಜ ಸಾಗರ ಅಂತ ಏನಿದೆಯೋ ಇದರ ಸಂಪೂರ್ಣ ಕ್ರೆಡಿಟು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮತ್ತು ಬ್ರಿಟಿಷರ ಕಾಲದ ತಂತ್ರಜ್ಞರಿಗೆ ಮತ್ತು ಆ ಕಾಲದ ನಮ್ಮ ಭಾರತೀಯ ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು ದಿವಾನರುಗಳಿಗೆ ಸಲ್ಲುತ್ತೆ. ಸರ್, ಈಗ HC ಮಹದೇವಪ್ಪ ಅವರು ಈ ರೀತಿಯಾದಂಥ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಏನು ಹೇಳ್ತೀರಿ? ಇದು ಡಾಕ್ಟರ್ ಮಹದೇವಪ್ಪ ಅವರು ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ವಿಚಾರಗಳನ್ನು ಅರಿದು ಕುಡಿದಿರುವಂಥ ಒಬ್ಬ ಪ್ರಜ್ಞಾವಂತ ರಾಜಕಾರಣಿ ಮತ್ತು ಜನಗಳ ಬಗ್ಗೆ ಕಳಕಳಿ ಇರುವಂಥ ರಾಜಕಾರಣಿ. ಅವ್ರು ಯಾಕೆ ಈ ರೀತಿ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಈಗ ಟಿಪ್ಪು ಸುಲ್ತಾನ್ ಸಾಧನೆಗಳೇ ಬೇರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳೇ ಬೇರೆ. ಒಬ್ಬರಿಗೆ ಇನ್ನೊಬ್ಬರನ್ನ ತಳಕಾಕ್ಬೇಕು ಅಂದ್ರೆ ಮಧ್ಯದಲ್ಲಿ ಒಂದು 120 ವರ್ಷದ ಅಂತರ ಇದೆ. ಹೀಗಾಗಿ ಇವರ ಸಾಧನೆಗಳನ್ನ ಅವ್ರಿಗೆ ಕೊಡೋದು, ಅವರ ಸಾಧನೆಗಳನ್ನ ಇವ್ರಿಗೆ ಕೊಡೋದು ತಪ್ಪಾಗ್ಬಿಡುತ್ತೆ. ಆ ರೀತಿ ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ, ಯಾಕೆಂದ್ರೆ ಮಾಮೂಲಿ ಡಾಕ್ಟರ್ ಮಹದೇವಪ್ಪ ಆಗಿದ್ರೆ ಇದೇನಂತ ವೀಕ್ಷಕರೇ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ತಲಕಾಡು ಚಿಕ್ಕರಂಗೇಗೌಡರು ಇತಿಹಾಸ ತಜ್ಞರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಮೇಡಮ್. ಸರ್, ಇವಾಗ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅವರ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ? ಅಲ್ಲ, ಕನ್ನಂಬಾಡಿ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕೆ ಮೊದಲು ಟಿಪ್ಪು ಸುಲ್ತಾನ್ ಒಂದು ಅಣೆಕಟ್ಟು ಕಟ್ಟಬೇಕು ಅಂತ ಹೇಳಿ ಒಂದು ಯೋಜನೆ ಹಾಕೊಂಡಿದ್ರು. ಅದು 1791 ಅದಕ್ಕೋಸ್ಕರ ಒಂದಷ್ಟು ದುಡ್ಡನ್ನು ಕೂಡ ಎತ್ತಿಟ್ಟಿದ್ರು. ಆದ್ರೆ 3ನೇ ಮೈಸೂರು ಯುದ್ಧ ಪ್ರಾರಂಭ ಆಯ್ತು ಅಂತ ಹೇಳಿ ಆ ಯೋಜನೆ ಹಾಗೆ ನಿಂತೋಯ್ತು. ಅದು ಯಾವುದೇ ಕಾರಣಕ್ಕೂ ಕ್ಲಿಕ್ ಆಗ್ಲಿಲ್ಲ. ಅದಾದ 120 ಏನ್ ಹೇಳಿ ಅಡಿಗಲ್ ಹಾಕಿದ್ರ? ಅಡಿಗಲ್ಲು ಹಾಕುವಂತ ಸಿದ್ಧತೆ ಮಾಡ್ಕೊಂಡು ಇದ್ ಮಾಡಿದ್ರು. ಆದ್ರೆ ಕಾಮಗಾರಿ ಪ್ರಾರಂಭ ಆಗ್ಲಿಲ್ಲ. ಮತ್ತೆ ಆ ಜಾಗ ಎಕ್ಸಾಕ್ಟ್ ಆಗಿ ಇದೆ ಅಂತ ಹೇಳಕ್ ಬರಲ್ಲ. ಯಾವ್ದೋ ಈಗಿನ KRS ಡ್ಯಾಮ್ ಏನ್ ಕಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದೇ ಅಂತ ಹೇಳಕ್ ಬರಲ್ಲ. ಒಟ್ಟಿನಲ್ಲಿ ಶ್ರೀರಂಗ, ಅವರ ರಾಜಧಾನಿ ಶ್ರೀರಂಗಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಅಣೆಕಟ್ಟಿನ ಜಾಗದಲ್ಲಿ ಹರಿಯುವ ಕಾವೇರಿ ನದಿಗೆ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತ ಇದ್ದಿದ್ ನಿಜ. ಆದ್ರೆ ಅದು ಕಾರ್ಯರೂಪಕ್ಕೆ ಬರ್ಲಿಲ್ಲ. 3ನೇ ಮೈಸೂರು ಯುದ್ಧ ಶುರು ಆಗ್ಬಿಡ್ತು. ಅದಾದ 120 ವರ್ಷಗಳ ನಂತರ 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಡ್ಯಾಮ್ ಅನ್ನ ಕಟ್ಟಬೇಕು ಅಂತ ಯೋಜನೆ ಹಾಕೊಂತಾರೆ. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಹೀಗಾಗಿ ಅದರ ಸಂಪೂರ್ಣ ಶಿಲಾನ್ಯಾಸ ಮಾಡಿದ್ದು ಮತ್ತೆ ಅದರ ರೂವಾರಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗ್ತಾರೆ. ಆಮೇಲೆ ಅವ್ರು ಕನ್ಸ್ ಕಂಡ್ರು, ಕನ್ಸನ್ನ ನನಸು ಮಾಡಿದ್ರು. ಹೀಗಾಗಿ ಅದರ ಸಂಪೂರ್ಣ ಕ್ರೆಡಿಟ್ ಅಂತ ನಾವೇನ್ ಹೇಳ್ತೀವಿ, ಶ್ರೇಯಸ್ಸು, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲಬೇಕಾಗುತ್ತೆ. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಹೆಂಡತಿಯ ಒಡವೆಯನ್ನ ಅಡ ಇಟ್ಟು ದುಡ್ಡು ಹೊಂದಿಸಿದ್ರು ಅನ್ನುವಂತಹ ಇತಿಹಾಸವನ್ನು ನಾವು ಕೇಳಿದ್ದೀವಿ. ಈಗ ಆ ಒಂದು ಇತಿಹಾಸವೇ ಸುಳ್ಳು ಅನ್ನೋ ತರ HC ಮಹದೇವಪ್ಪ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಕೇಳಿಸ್ತಿದ್ಯಾ? ಹಲೋ. ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಈ ಒಂದು ಅಣೆಕಟ್ಟನ್ನ ಕಟ್ಟಬೇಕಾದ್ರೆ ತಮ್ಮ ಹೆಂಡತಿಯ ಒಡವೆಯನ್ನ ಇಟ್ಟು ಆ ಒಂದು ಅಣೆಕಟ್ಟನ್ನ ಕಟ್ಟಿದ್ರು ಎನ್ನುವಂತಹ ಇತಿಹಾಸವನ್ನ ನಾವು ಕೇಳಿದ್ದೀವಿ. ಆದ್ರೆ ಈಗ HC ಮಹದೇವಪ್ಪ ಅವ್ರ ಹೇಳಿಕೆ ನಮ್ಮ ಒಂದು ತಿಳುವಳಿಕೆಯೇ ಸುಳ್ಳು ಅಂತ ಆಗ್ಬಿಟ್ಟಿದೆ ಅಂತ. ಅಲ್ಲ, ಅದು ಈಗ ಅಣೆಕಟ್ಟೆನ ಕಟ್ಟಬೇಕು ಅಂದಾಗ ಅದರ ಯೋಜನೆ ಬಂದು ಅವತ್ತಿನ ಮೈಸೂರು ಸಂಸ್ಥಾನದ 3.5 ವರ್ಷದ ಆದಾಯ ಬೇಕಾಗುತ್ತೆ. 3.5 ವರ್ಷದ ಆದಾಯ ಬೇಕಾಗುತ್ತೆ. ಆಗ ಮೈಸೂರು ಸಂಸ್ಥಾನದಲ್ಲಿ ಫೈನಾನ್ಸ್ ದಿವಾನರಾಗಿದ್ದು, ಹಣಕಾಸಿಗೆ ದಿವಾನರಾಗಿದ್ದಂಥವ್ರು ಅಥವಾ ಮಂತ್ರಿ ಆಗಿದ್ದವರು ಸರ್ ಬ್ಯಾನರ್ಜಿ ಅಂತ ಹೇಳಿ, ಅವರು ಇಲ್ಲ ಒಂದು ಸಂಸ್ಥಾನದ 3 ವರ್ಷದ ಆದಾಯನ ಒಂದು ಡ್ಯಾಮ್ ಕಟ್ಟೋದಕ್ಕೆ ಕೊಟ್ರೆ ನಾವು ಸಂಸ್ಥಾನ ನಡೆಸೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಆ ಯೋಜನೆನ ತಿರಸ್ಕರಿಸ್ತಾರೆ.
ಅದನ್ನ ಕೇಳಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಯೋಚನೆಗೆ ಈಡಾಗ್ತಾರೆ. ಅವಾಗ ಅವ್ರ ನೆರವಿಗೆ ಬಂದಿದ್ದೇನೆ ಅವರ ತಾಯಿ ಮತ್ತು ಪತ್ನಿ. ಅವರ ತಾಯಿ ಕೆಂಪನಂಜಮಣ್ಣಿ ಅವರು ಮತ್ತೆ ಪತ್ನಿ ಪ್ರತಾಪ್ ಕುಮಾರಿ ಅವರು. ಅವ್ರುಗಳು ನಮ್ಮ ಅರಮನೆಯಲ್ಲಿ ಹೇಗಿದ್ರು ಒಡವೆಗಳಿದಾವೆ, ನಾವೇನ್ ಹಾಕೊಳ್ಳೋದಿಲ್ಲ ಅದನ್ನ, ಅವುಗಳನ್ನ ಮಾರಾಟ ಮಾಡಿ ಆ ದುಡ್ಡಿನ ಜೊತೆಗೆ ಬೇರೆ ದುಡ್ಡನ್ನು ಹೊಂದಿಸ್ಬಿಟ್ಟು ನೀವ್ ಯಾಕೆ ಈ ಡ್ಯಾಮ್ ಕಟ್ಟಬಾರ್ದು ಅಂತ ಒಂದ್ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಅದರಿಂದ ಸ್ವಲ್ಪ ಶಕ್ತಿ ಬಂದಾಗುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ. ಸರಿ, ತಮ್ಮ ಅಧಿಕಾರಿಗಳ ಮೂಲಕ ಒಡವೆನೆಲ್ಲ ಬಾಂಬೆನಲ್ಲಿ ಮಾರಾಟ ಮಾಡಿಸಿ ಆ ದುಡ್ಡು ತರಿಸಿ ಅದಕ್ಕೆ ಇನ್ನೊಂದಷ್ಟು ಮ್ಯಾಚಿಂಗ್ ಫಂಡ್ ಅಂತ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಈ ಡ್ಯಾಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇದು ನಡೆದಿರುವಂತ ಘಟನೆ. ಹೀಗಾಗಿ KRS ಡ್ಯಾಮ್ ಅನ್ನ ಕಟ್ಟಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಮತ್ತೆ ಮೈಸೂರು ಸಂಸ್ಥಾನದ ಟ್ರೆಜರಿ ಹಣ ಇವೆಲ್ಲವೂ ಸೇರಿ ಆ ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸಂಸ್ಥಾನದ ಜನ ಹಾಗೂ ಆ ಇಬ್ಬರು ಮಹಿಳೆಯರಿಗೆ ಸಲ್ಲಬೇಕಾಗುತ್ತೆ. ಟಿಪ್ಪು ಸುಲ್ತಾನು ಕನ್ಸ್ ಕಂಡಿದ್ ನಿಜ, ಆದ್ರೆ ಕನ್ಸು ನನ್ಸಾಗ್ಲಿಲ್ಲ. ಹೀಗಾಗಿ ಇವತ್ತಿನ KRS ಡ್ಯಾಮಿನ ಶ್ರೇಯಸ್ಸನ್ನ ಯಾವುದೇ ಕಾರಣಕ್ಕೂ ಟಿಪ್ಪು ಸುಲ್ತಾನ್ಗೆ ವರ್ಗಾವಣೆ ಮಾಡಕ್ ಬರೋದಿಲ್ಲ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ 1794ರಲ್ಲಿ ಕಾವೇರಿ ನದಿಗೆ ಅಣೆಕಟ್ಟನ್ನ ಕಟ್ಟಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದಂಥದ್ದು ಟಿಪ್ಪು. ಆದರೆ ಆಗಲಿಲ್ಲ, ಕಟ್ಟಲಿಕ್ಕೆ ಆಗಲಿಲ್ಲ. 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಂಬಾಡಿಗೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಅದೇ ಇತಿಹಾಸ ಅಂತ ಹೇಳಿ ಈಗ ಇತಿಹಾಸಕಾರರಾಗಿರುವಂತಹ, ಇತಿಹಾಸ ತಜ್ಞರಾಗಿರುವಂತಹ ತಲಕಾಡು ಚಿಕ್ಕರಂಗೇಗೌಡರು ಮಾತನಾಡಿದ್ರು. ಹಾಗೆ ಒಂದಿಷ್ಟು ಜನ ಹೇಳ್ತಾ ಇದ್ರಲ್ಲ, ಟಿಪ್ಪು ಸುಲ್ತಾನ್ ಅವರು ಅಡಿಗಲ್ ಹಾಕಿದ್ರು ಅಂತ, ಯೋಜನೆಯನ್ನ ಇಟ್ಕೊಂಡಿದ್ರು ಮನಸ್ಸಿನಲ್ಲಿ. ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ಬೇಕಾದ್ರೆ ಯುದ್ಧ ಶುರುವಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಅದಲ್ಲಿಗೆ ಸ್ಟಾಪ್ ಆಗುತ್ತೆ. 1911ರಲ್ಲಿ ಅದೇ ಯೋಜನೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಅವ್ರು ಮಾತನಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.